ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಗಳನ್ನು ಮೊದಲು ನೋಡೋದಕ್ಕೆ SPK ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಅದರ ಪಕ್ಕ ಇರೋ ಬೆಲ್ ಐಕನ್ನ ಆನ್ ಮಾಡ್ಕೊಳ್ಳಿ. ಇದರಿಂದ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡೋದಾದ ನೋಟಿಫಿಕೇಷನ್ಗೆ ಸಿಗುತ್ತೆ. ಎಲ್ರಿಗೂ ನಮಸ್ಕಾರ. SPK ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಫೆಬ್ರವರಿ 15ರ ಪ್ರಮುಖ ಟಾಪ್ 10 MCQ ಪ್ರಶ್ನೆ ಮತ್ತು ಉತ್ತರಗಳನ್ನು ಈ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡ್ತೀವಿ. ಸೊ ವಿಡಿಯೋನ ಸ್ಕಿಪ್ ಮಾಡಬೇಕು ಅಂತ ನೋಡ್ತಾರೆ. ಇದನ್ನು PDF ಅನ್ನು ಪಡ್ಕೊಳ್ಳೋದಕ್ಕೆ ನೀವು ನಮ್ಮ ಟೆಲಿಗ್ರಾಮ್ಗೆ ಜಾಯ್ನ್ ಆಗ್ಬೋದು. ನಿಮ್ಮ ಟೆಲಿಗ್ರಾಮ್ ಆ್ಯಪನ್ನು ನಿಮ್ಮ ಮೊಬೈಲ್ ಅಪ್ಲಿಕೇಶನಲ್ಲಿ ಟೆಲಿಗ್ರಾಮ್ ಆ್ಯಪನ್ನು ಓಪನ್ ಮಾಡಿ @SPK ಕನ್ನಡ ಅಂತ ನೀವು ಸರ್ಚ್ ಮಾಡಿದ್ರೆ ನೀವು ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗ್ಬೋದು. ಫೇಸ್ಬುಕ್ಕಲ್ಲೂ ಕೂಡ ನಿಮ್ಮ ಫೇಸ್ಬುಕ್ ಪೇಜ್ ಇದನ್ನು ನೀವು ಲೈಕ್ ಮಾಡ್ಬೋದು. ಅಲ್ಲಿ ಕ್ವಶನ್ಸನ್ನು ಕೇಳಿದ್ರೆ ನಾನು ಡೈರೆಕ್ಟಾಗಿ ನಿಮಗೆ ಉತ್ತರವನ್ನು ಇನ್ಸ್ಟೆಂಟಾಗಿ ನೀಡ್ತೀನಿ. ಬನ್ನಿ, ಹಾಗಿದ್ರೆ ಇವತ್ತಿನ ಪ್ರಶ್ನೆ ಮತ್ತು ಉತ್ತರಗಳನ್ನು ನೋಡ್ತಾ ಹೋಗೋಣ. ಈ ಕೆಳಗಿನವುಗಳಲ್ಲಿ ಯಾರು ಅಮೆರಿಕದ ಅಟಾರ್ನಿ ಜನರಲ್ ಆಗಿ ನೇಮಕಗೊಂಡಿದ್ದಾರೆ? ಕಮಲ್ ಹ್ಯಾರಿಸ್, ವಿಲಿಯಂ ಬಾರ್, ಜಾನ್ ಟ್ರೆನೋ, ಜೇಮ್ಸ್ ಬೇಕರ್. ಸೊ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ 2 ವಿಲಿಯಂ ಬಾರ್. ಕೆಳಗಿನ ಯಾವ ದೇಶಕ್ಕೆ ಭಾರತ ನೀಡಲ್ಪಟ್ಟ ರಾಷ್ಟ್ರದ ಅತ್ಯಂತ ಅನುಕೂಲಕರ ರಾಷ್ಟ್ರವೆಂಬ ಮನ್ನಣೆಯನ್ನು ವಾಪಸ್ ಪಡೆದಿದೆ ಅಥವಾ ಹಿಂತಿರುಗಿಸಲಾಗಿದೆ? ನೇಪಾಳ, ರಷ್ಯಾ, ಪಾಕಿಸ್ತಾನ ಮತ್ತು ಚೀನಾ. ಸೊ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಬ್ವಿಯಸ್ಲಿ ಪ್ರಚಲಿತ ವಿದ್ಯಮಾನಗಳಲ್ಲಿ ಅತಿ ಸೂಕ್ಷ್ಮವಾದಂಥ ವಿಚಾರದಿಂದ ಪಾಕಿಸ್ತಾನಕ್ಕೆ ನೀಡಿದಂತಹ ಈ ಒಂದು ಫೇವರ್ ನೇಷನ್ ಅನ್ನೋ ಒಂದು ಇದನ್ನು ಭಾರತ ವಾಪಸ್ ಪಡ್ಕೊಂಡಿದೆ. ಪಾಕಿಸ್ತಾನ ಸರಿಯಾದಂಥ ಉತ್ತರ. ಜಮ್ಮು ಕಾಶ್ಮೀರದ ಪುಲ್ವಾಮಾದಲ್ಲಿ ಭಯೋತ್ಪಾದನಾ ದಾಳಿ ನಡೆಸಿದ ನಂತರ ಪಾಕಿಸ್ತಾನಕ್ಕೆ ಮಂಜೂರು ಮಾಡಿದಂತಹ ಹೆಚ್ಚಿನ ರಾಷ್ಟ್ರದ ಸ್ಥಾನಮಾನವನ್ನು ಭಾರತ ವಾಪಸ್ ಪಡ್ಕೊಂಡಿದೆ. ಅಂತಾರಾಷ್ಟ್ರೀಯ ಸಮುದಾಯದಿಂದ ಸಂಪೂರ್ಣ ಪ್ರತ್ಯೇಕತೆಯನ್ನು ಪಾಕಿಸ್ತಾನವನ್ನು ಖಾತ್ರಿಪಡಿಸೋದಕ್ಕೋಸ್ಕರ ಎಲ್ಲ ರೀತಿಯ ರಾಜತಾಂತ್ರಿಕ ಕ್ರಮಗಳನ್ನು ಭಾರತದ ವಿದೇಶಾಂಗ ಸಚಿವಾಲಯ ಕೈಗೊಳ್ಳುತ್ತೆ ಅಂತ ಕೇಂದ್ರ ಸಚಿವ ಅರುಣ್ ಜೇಟ್ಲಿ ಅವರು ಸದ್ಯಕ್ಕೆ ತಿಳಿಸಿದ್ದಾರೆ. ಪ್ರಧಾನಮಂತ್ರಿ ಶ್ರಮ್ಯೋಗಿ ಮಾನ್ಧನ್ ಯೋಜನೆ ಯಾವಾಗ ಜಾರಿಗೆ ಬರಲಿದೆ? ಫೆಬ್ರವರಿ 12, ಫೆಬ್ರವರಿ 13, ಫೆಬ್ರವರಿ 14, ಫೆಬ್ರವರಿ 15. ಸರಿಯಾದಂಥ ಉತ್ತರ ಫೆಬ್ರವರಿ 15ರಿಂದ ಇದು ಜಾರಿಗೆ ಬರಲಿದೆ. ಈ ಯೋಜನೆ ಅಡಿಯಲ್ಲಿ ಅಸಂಘಟಿತ ವಲಯದ ಕಾರ್ಮಿಕರಿಗೆ 60 ವರ್ಷ ವಯಸ್ಸಿನ ದಾಟಿದ ನಂತರ ಪ್ರತಿ ತಿಂಗಳಿಗೆ 3,000 ರೂಪಾಯಿಗಳ ಕನಿಷ್ಠ ಪಿಂಚಣಿ ದೊರೆಯಲಿದೆ. ಮಾಸಿಕ ಆದಾಯ 15,000 ರೂಪಾಯಿ ಅಥವಾ ಅದಕ್ಕಿಂತ ಕಡಿಮೆ ಇರತಕ್ಕಂಥ ವಯಸ್ಸು 18ರಿಂದ 40 ವರ್ಷದ ಒಳಗಿನ ಶ್ರೇಣಿಗೆ ಸೇರಿದಂಥ ಎಲ್ಲ ಕಾರ್ಮಿಕರು ಈ ಯೋಜನೆಗೆ ಅರ್ಹರಾಗಿರ್ತಾರೆ. ಮುಂದಿನ ಚುನಾವಣೆಯಲ್ಲಿ ಹೊಸ ಚುನಾವಣಾ ಆಯುಕ್ತರನ್ನು ನೇಮಕ ಮಾಡಲಾಗಿದೆ. ಸೊ ಪ್ರಶ್ನೆ ಏನಪ್ಪ ಅಂದರೆ, ನೂತನವಾಗಿ ಮುಂದಿನ ಚುನಾವಣಾ ಆಯುಕ್ತರಾಗಿ ಆಯ್ಕೆಯಾದಂಥವರು ಯಾರು ಅನ್ನೋದು ಪ್ರಶ್ನೆ. ನವೀನ್ ಚಾವ್ಲಾ, BB ಟಂಡನ್, ಸುಶೀಲ್ ಚಂದ್ರ, SM ಕಗೀಲ್. ಸರಿಯಾದಂಥ ಉತ್ತರ ಸುಶೀಲ್ ಚಂದ್ರ ಅವರು ಮುಂದಿನ ಭಾರತದ ಚುನಾವಣಾ ಆಯುಕ್ತರಾಗಿ ಆಯ್ಕೆಯಾಗಿದ್ದಾರೆ. ಪ್ರಸ್ತುತವಾಗಿ ಕೇಂದ್ರ ತೆರಿಗೆ ಮಂಡಳಿಯ ಅಧ್ಯಕ್ಷರಾಗಿ ಅವರು ಕೆಲಸವನ್ನು ಮಾಡ್ತಾ ಇದ್ದಾರೆ. ಮುಂದಿನ ಚುನಾವಣಾ ಆಯುಕ್ತರಾಗಿ ಆಯ್ಕೆಯಾಗಿದ್ದಾರೆ. ಸುಶೀಲ್ ಚಂದ್ರ ಅವರು 1980ನೇ ಬ್ಯಾಚ್ನ ಇಂಡಿಯನ್ ರೆವೆನ್ಯೂ ಸರ್ವಿಸ್ನ ಅಧಿಕಾರಿಯಾಗಿದ್ದಾರೆ. ಪ್ರಸ್ತುತವಾಗಿ ಚುನಾವಣಾ ಆಯೋಗ ಸುನಿಲ್ ಅರೋರಾ ಅವರ ಮುಖ್ಯಸ್ಥಿಕೆಯಲ್ಲಿ ನಡೀತಾ ಇದೆ. ಜೊತೆಗೆ ಅಶೋಕ್ ಲವಾಸ ಮತ್ತು ಸುಶೀಲ್ ಚಂದ್ರ ಅವರು ಸಹ ಕಮಿಷನರ್ಗಳಾಗಿ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇವರ ಟರ್ಮ್ ಮುಗಿದ ತಕ್ಷಣವೇ ಶ್ರೀ ಚಂದ್ರ ಅವರು ಆ ಒಂದು ಸ್ಥಾನಕ್ಕೆ ಬರ್ತಾರೆ. ಇವರಲ್ಲಿ ಏರ್ ಇಂಡಿಯಾ ಅಧ್ಯಕ್ಷ ಮತ್ತು ವ್ಯವಸ್ಥಾಪಕ ನಿರ್ದೇಶಕರಾಗಿ ನೇಮಕಗೊಂಡಂಥವರು ಯಾರು? ನರೇಶ್ ಗೋಯಲ್, ಕುಮಾರ್ ಬಿರ್ಲಾ, ದಿಶ್ಕಾ ಮಲ್ಹೋತ್ರಾ, ಅಶ್ವಾನಿ ಲೊಹಾರಿ. ಸರಿಯಾದಂಥ ಉತ್ತರ ಅಶ್ವಾನಿ ಲೊಹಾನಿ. ಮಾಜಿ ರೈಲ್ವೆ ಬೋರ್ಡ್ನ ಅಧ್ಯಕ್ಷರು ಕೂಡ ಹೌದು ಇವರು. ಅಶ್ವಾನಿ ಲೊಹಾನಿ ಅವ್ರನ್ನ ಏರ್ ಇಂಡಿಯಾದ ಅಧ್ಯಕ್ಷರು ಮತ್ತು ವ್ಯವಸ್ಥಾಪಕ ನಿರ್ದೇಶಕರಾಗಿ ಆಯ್ಕೆ ಮಾಡಲಾಗಿದೆ. ಇವರು 1980ನೇ ಬ್ಯಾಚ್ನ IRSME ಇಂಡಿಯನ್ ರೈಲ್ವೆ ಸರ್ವಿಸ್ ಮೆಕ್ಯಾನಿಕಲ್ ಇಂಜಿನಿಯರ್ ವಿಭಾಗದ ಅಧಿಕಾರಿಯಾಗಿ ಮಧ್ಯಪ್ರದೇಶದಿಂದ ಬಂದಂಥವರಾಗಿದ್ದಾರೆ. ಮೆಸಡೋನಿಯಾ ಅಧಿಕೃತವಾಗಿ ತನ್ನ ಹೆಸರನ್ನು ಏನೆಂದು ಬದಲಾಯಿಸಿಕೊಂಡಿದೆ? ಸರಿಯಾದಂಥ ಉತ್ತರ ಮೆಸಡೋನಿಯಾ. ಮೆಸಡೋನಿಯಾ ಗಣರಾಜ್ಯ ತನ್ನ ಹೆಸರನ್ನು ಉತ್ತರ ಮೆಸಡೋನಿಯಾ ಎಂದು ಬದಲಿಸಿದೆ. ಇದು ರೀಸೆಂಟಾಗಿರ್ತಕ್ಕಂಥ ಇಂಟರ್ನ್ಯಾಷನಲ್ ಕರೆಂಟ್ ಅಫೇರ್ ಕೂಡ ಆಗುತ್ತೆ. ಮಾಜಿ ಉಪಾಧ್ಯಕ್ಷರು ಅಂದರೆ ಮಾಜಿ ಉಪರಾಷ್ಟ್ರಪತಿಗಳಾದಂಥ ಹಮೀದ್ ಅನ್ಸಾರಿ ಅವರು ನವದೆಹಲಿಯಲ್ಲಿ ಬಿಡುಗಡೆಗೊಳಿಸಿದ ಅನ್ಡೌಟೆಡ್ ಸೇವಿಂಗ್ ದ ಐಡಿಯಾ ಆಫ್ ಇಂಡಿಯಾ ಈ ಪುಸ್ತಕದ ಲೇಖಕರು ಯಾರು? P. ಚಿದಂಬರಂ, ಅರುಣ್ ಜೇಟ್ಲಿ, ಮನಮೋಹನ್ ಸಿಂಗ್, ಪ್ರಣಬ್ ಮುಖರ್ಜಿ. ಸರಿಯಾದಂಥ ಉತ್ತರ ಈ ಪುಸ್ತಕದ ಲೇಖಕರು ಚಿದಂಬರಂ ಅವರು, ಬಿಡುಗಡೆ ಮಾಡಿದಂಥವರು ಹಮೀದ್ ಅನ್ಸಾರಿ ಅವರು.
ಮಾಜಿ ಉಪಾಧ್ಯಕ್ಷರಾದಂತಹ ಅಥವಾ ಮಾಜಿ ಉಪರಾಷ್ಟ್ರಪತಿಗಳಾದಂತಹ ಹಮೀದ್ ಅನ್ಸಾರಿ ಅವರು ಪಿ ಚಿದಂಬರಂ ಅವರು ಬರೆದಂಥ ಈ ಪುಸ್ತಕವನ್ನು ನವದೆಹಲಿಯಲ್ಲಿ ಬಿಡುಗಡೆ ಮಾಡಿದರು. ಪಿ ಚಿದಂಬರಂ ಮಾಜಿ ಹಣಕಾಸು ಸಚಿವರಾಗಿ ಕೆಲಸ ಮಾಡಿದ್ದಾರೆ. ಈ ಕೆಳಕಂಡ ರಾಜ್ಯದಲ್ಲಿ ರಾಷ್ಟ್ರೀಯ ಕಾನೂನು ವಿಶ್ವವಿದ್ಯಾಲಯ ಸ್ಥಾಪನೆಗೆ ಕೇಂದ್ರ ನಿರ್ಧಾರ ಮಾಡಿದೆ. ಯಾವ ರಾಜ್ಯದಲ್ಲಿ ರಾಷ್ಟ್ರೀಯ ಕಾನೂನು ವಿಶ್ವವಿದ್ಯಾಲಯವನ್ನು ಸ್ಥಾಪನೆ ಮಾಡೋದಕ್ಕೆ ನಿರ್ಧಾರ ಮಾಡಿದೆ? ಉತ್ತರ ಪ್ರದೇಶ್, ಆಂಧ್ರ ಪ್ರದೇಶ್, ಅಸ್ಸಾಂ ಮತ್ತು ಉತ್ತರಾಖಂಡ. ಸರಿಯಾದಂಥ ಉತ್ತರ ಉತ್ತರಾಖಂಡ. ಉತ್ತರಾಖಂಡದಲ್ಲಿ ರಾಷ್ಟ್ರೀಯ ಕಾನೂನು ವಿಶ್ವವಿದ್ಯಾಲಯನ ಸ್ಥಾಪನೆ ಮಾಡೋದಕ್ಕೆ ಕೇಂದ್ರ ಸರ್ಕಾರ ನಿರ್ಧಾರ ಮಾಡಿದೆ. ಉತ್ತರಾಖಂಡದ ಮುಖ್ಯಮಂತ್ರಿಗಳಾದಂಥ ತ್ರಿವೇಂದ್ರ ಸಿಂಗ್ ರಾವತ್ ಅವರು ಉತ್ತರಾಖಂಡದಲ್ಲೇ ಇದನ್ನು ತೆರೆಯಲಾಗುತ್ತೆ ಅಂತ ಘೋಷಣೆ ಮಾಡಿದ್ದಾರೆ. ಪ್ರಸ್ತುತವಾಗಿ ಭಾರತದಲ್ಲಿ 21 ರಾಷ್ಟ್ರೀಯ ಕಾನೂನು ವಿಶ್ವವಿದ್ಯಾಲಯಗಳನ್ನು ನಾವು ಕಾಣಬಹುದು. 2022ರ ನ್ಯಾಷನಲ್ ಗೇಮ್ಸ್ನ ಮ್ಯಾಸ್ಕಟ್ ಆಗಿ ಯಾವುದು ಆಯ್ಕೆಯಾಗಿದೆ? ಸೊ ನಿನ್ನೆ ವಿಡಿಯೋದಲ್ಲಿ ನಾನು ಇದ್ರ ಬಗ್ಗೆ ಮಾಹಿತಿಯನ್ನು ನೀಡಿದ್ದೀನಿ. ಸರಿಯಾದಂಥ ಉತ್ತರ ಕ್ಲೌಡ್ ಚಿರತೆ. ಇದರ ಬಗ್ಗೆ ಸಂಪೂರ್ಣ ಮಾಹಿತಿಗೆ ನಿನ್ನೆ ವಿಡಿಯೋವನ್ನು ನೀವು ರೆಫರ್ ಮಾಡಿ. ಇವರಲ್ಲಿ 2018ರ ವರ್ಷದ ಉದ್ಯೋಗಿ ಪ್ರಶಸ್ತಿಯನ್ನು ಯಾರು ಪಡೆದುಕೊಂಡಿದ್ದಾರೆ? ಅಜಿಂ ಪ್ರೇಮ್ಜಿ, ಸಿದ್ಧಾರ್ಥ್ ಲಾಲ್, ಕಿಶೋರ್ ಬಿಯಾನಿ, ನಾರ್ಮಲ್ ಕೆಮ್. ಸೊ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಸಿದ್ಧಾರ್ಥ್ ಲಾಲ್. ಇದಾಗಿತ್ತು ಇವತ್ತಿನ ಪ್ರಮುಖ ಪ್ರಚಲಿತ ವಿದ್ಯಮಾನಗಳು. ಈ PDF ನಾನು ನನ್ನ ಟೆಲಿಗ್ರಾಮ್ ಆ್ಯಪಲ್ಲಿ ನಮ್ಮ ಗ್ರೂಪಲ್ಲಿ ಆ್ಯಡ್ ಮಾಡ್ತೀನಿ, ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೋಬೋದು. ಸೊ ಇದನ್ನು ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ಇಲ್ಲಿ ನಮ್ಮ ಫೇಸ್ಬುಕ್ ಪೇಜ್, ಇನ್ಸ್ಟಾಗ್ರಾಮ್ ಪೇಜ್ ಎಲ್ಲ ಲಿಂಕ್ಸ್ ಕೂಡ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲೂ ಇರ್ತದೆ, ಜೊತೆಗೆ PDF ಅಲ್ಲೂ ಇರ್ತದೆ. ನೀವು ಅದರಲ್ಲಿ ಫಾಲೋ ಮಾಡ್ಬೋದು. ಸೊ ಈ ಮಾಹಿತಿ ನಿಮಗೆ ಏನಾದ್ರು ಇಷ್ಟ ಆಗಿದರೆ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ, ಜೊತೆಗೆ ನಮ್ಮ SBI ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ರೆಗ್ಯುಲರ್ ಅಪ್ಡೇಟ್ಸ್ ನಿಮಗೆ ಸಿಗ್ತಾ ಇರುತ್ತೆ.